ಸದ್ಯ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ 7ನೇ ಜಾಗದಲ್ಲಿ ಏನು ಶೋಧ ನಡೆಸೋದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳಾಗ್ತಾ ಇದೆ ಅನ್ನೋದು, 6ನೇ ಪಾಯಿಂಟ್ನಲ್ಲಿ SIT ಪರಿಶೀಲನೆ ಮುಕ್ತಾಯ ಆಗಿರೋದು ಗೊತ್ತಾಗ್ತಾ ಇದೆ. 7ನೇ ಜಾಗದಲ್ಲಿ ಶೋಧ ಕಾರ್ಯಕ್ಕಾಗಿ AC ಮೊರೆ ಹೋಗಲಾಗಿದೆ. ಎಸಿ ನಿರ್ಧಾರದ ಮೇಲೆ 7ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 6ನೇ ಪಾಯಿಂಟ್ ನಲ್ಲಿ ಸಂಪೂರ್ಣವಾಗಿ ಆ ಪರಿಶೀಲನೆ ಏನಿದೆ ಅದು ಮುಕ್ತಾಯ ಆಗಿದೆ. ಎಸಿಯ ಮೊರೆ ಹೋಗಿದ್ದಾರೆ ಶೋಧ ಕಾರ್ಯವನ್ನ ಆರಂಭ ಮಾಡಬೇಕು ಅನ್ನೋದಾಗಿ. ಎಸಿ ನಿರ್ಧಾರದ ಮೇಲೆ 7ನೇ ಪಾಯಿಂಟ್ ನಲ್ಲಿ ಶೋಧ ಆಗುತ್ತೆ. ಅವರು ಏನ್ ನಿರ್ಧಾರವನ್ನ ಮಾಡ್ತಾರೆ ಅದರ ಮೇಲೆ 7ನೇ ಪಾಯಿಂಟ್ ನಲ್ಲಿ ಶೋಧವನ್ನ ಮಾಡಬಹುದು ಅಂತ. ಅದರ ಕನ್ಫರ್ಮೇಶನ್ ಇನ್ನೂ ಸಿಕ್ಕಿಲ್ಲ. ಎಸಿಯಲ್ಲಿ ಅದ್ರ ಬಗ್ಗೆ ಪರ್ಮಿಷನ್ ಒಂದು ವಿಚಾರವನ್ನ ಮುಂದಿಟ್ಟಿದ್ದಾರೆ, ಹೋಗಬಹುದಾ ಮಾಡಬಹುದಾ ಅನ್ನೋದಾಗಿ. ಇವತ್ತಿನ ದಿನ 7ನೇ ಜಾಗಕ್ಕೆ ಪರಿಶೀಲನೆ ಆರಂಭ ಮಾಡಬಹುದಾ ಅನ್ನೋದಾಗಿ. ಯಾಕೆಂತ ಹೇಳಿದ್ರೆ .6 ನಲ್ಲಿ ಬಹಳ ಸಮಯ ತಗೊಳ್ತು, ಡ್ಯೂ ಟು ಅಲ್ಲಿ ಮೂಳೆಗಳು ಪತ್ತೆಯಾಗಿರೋದ್ರಿಂದ, 10 ಮೂಳೆಗಳು ಪತ್ತೆಯಾಗಿರೋದ್ರಿಂದ ಸಮಯ ತಗೊಳ್ತು. ಆಮೇಲೆ ನಿಧಾನಗತಿಯಲ್ಲಿ ಎಲ್ಲವನ್ನೂ ಕೂಡ ನೋಡಿ ಮಾಡಿ ಅಲ್ಲಿ ಪರದೆಯನ್ನ ಕಟ್ಟಿ ಅದನ್ನೊಂದು ಸಂರಕ್ಷಿತ ಸ್ಥಳವಾಗಿ ಗುರುತಿಸಿ ಬಹಳ ಸಮಯ ಹಿಡಿತು 6ನೇ ಪಾಯಿಂಟ್ನಲ್ಲಿ. ಇದೀಗ 7ನೇ ಪಾಯಿಂಟ್ಗೆ ಹೋಗ್ಬೋದಾ, 7ನೇ ಪಾಯಿಂಟ್ನಲ್ಲಿ ಶೋಧ ಮಾಡ್ಬೋದಾ, ಅದು ಎಸಿ ಪರ್ಮಿಷನ್ ಮೇಲೆ ನಿರ್ಧಾರವಾಗುತ್ತೆ. ಎಸಿ ಮೊರೆ ಹೋಗಿದ್ದಾರೆ, ಮಾಡಬಹುದಾ ಇಲ್ವಾ ಅನ್ನುವಂಥ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಗೊತ್ತಾಗಬೇಕಿದೆ. ಬಹುಶಃ ಅವರಿಂದ ಪರ್ಮಿಷನ್ ಸಿಕ್ಕಂತ ಸಂದರ್ಭ 7ನೇ ಪಾಯಿಂಟ್ನಲ್ಲಿ ಇವತ್ತು ಆರಂಭ ಮಾಡಬಹುದು ಅಂತ. ಯಾಕಂದ್ರೆ ಸಮಯ ಅಂತೂ ಇದೆ, 6 ಗಂಟೆವರೆಗೂ ಕೂಡ ಈ ಶೋಧ ಕಾರ್ಯವನ್ನ ಮಾಡಬಹುದು ಅಂತ ಕಾನೂನು ಪ್ರಕಾರವಾಗಿ. ಏನ್ ಮಾಡ್ತಾರೆ ಅನ್ನೋದು ಇನ್ನು ಎಸಿ ಪರ್ಮಿಷನ್ ನಂತರದಲ್ಲಿ ನಿರ್ಧಾರ ಆಗಬೇಕಿದೆ. ಪ್ರತಿನಿಧಿ ಪೃಥ್ವಿ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪೃಥ್ವಿ, 6 ಪಾಯಿಂಟ್ಗಳಲ್ಲಿ ಇದಾಗಲೇ ಶೋಧ ಆಗಿದೆ. 6ನೇ ಪಾಯಿಂಟ್ನಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ ಏನೇನು ಅನ್ನೋದನ್ನು ಕೂಡ ನೀವಾಗಲೇ ಮಾಹಿತಿಯನ್ನ ಹಂಚಿಕೊಂಡ್ರಿ. ಈ 7th ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗೆ ಪರ್ಮಿಷನ್ ಸಿಗಬಹುದಾ, ಏನಾಗ್ತಾ ಇದೆ ಪೃಥ್ವಿ? ಖಂಡಿತ ಚೈತ್ರ, ಸದ್ಯಕ್ಕೆ 6 ಕಂಪ್ಲೀಟ್ ಆಗಿದೆ. 6 ಪಾಯಿಂಟ್ ನಂಬರ್ 6 ಎಲ್ಲಾ ರೀತಿಯಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಅಂತ ಹೇಳಿದ್ರೆ ಅದರ ಅಗೆತ ಕಂಪ್ಲೀಟ್ ಆಗಿರುವಂತದ್ದು, ಉತ್ಕಲ್ನ ಕಂಪ್ಲೀಟ್ ಆಗಿದೆ. ಆದ್ರೆ ಅದರ ಸುತ್ತಮುತ್ತ ಈ ಮಾಜರು ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಮಾಜರು ಪ್ರಕ್ರಿಯೆ ತುಂಬಾ ಜಾಸ್ತಿ ಪ್ರೊಸೀಜರ್ ಇರುತ್ತೆ. ಸೊ ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಗುರುತು ಮಾಡ್ತಾರೆ. ಸಂರಕ್ಷಿತ ಪ್ರದೇಶ ಅಂತ ಗುರುತು ಮಾಡಿದ ಸಂದರ್ಭದಲ್ಲಿ ಇನ್ ಕೇಸ್ ಮತ್ತೆ ಯಾವಾಗ ಬೇಕಾದ್ರೂ ಕೂಡ ಅದನ್ನ ಅಗಿಯುವಂತ ಸಾಧ್ಯತೆಗಳಿರುತ್ತೆ. ಅದೆಲ್ಲ ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಕೋರ್ಟ್ ಪ್ರೊಸೀಜರ್ಸ್ ಮತ್ತೆ ಬೇರೆ ತನಿಖಾ ಹಂತಗಳು, ಇಂಥ ಸಂದರ್ಭಗಳಲ್ಲಿ ಅವಶ್ಯಕತೆ ಸಿಕ್ಕಂತ ಸಂದರ್ಭದಲ್ಲಿ ಯಾರಾದ್ರೂ ಅಪೀಲ್ ಆದಂತ ಸಂದರ್ಭದಲ್ಲಿ ಅದನ್ನ ಅಗಿಯುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಅದನ್ನ ಸೆಕ್ಯೂರ್ ಪ್ಲೇಸ್ ಅಂತ ಹೇಳಿ ಮಾಡ್ತಾರೆ. ಅದನ್ನ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಕಾಪಾಡ್ಕೊಳ್ತಾರೆ ಅದನ್ನ. ಸೊ ಅದು ಒಂದು ಪಾರ್ಟ್. ಆದ್ರೆ ಈಗ ನೆಕ್ಸ್ಟ್ 7ನೇದಕ್ಕೆ ಅಗಿತಾರ ಇಲ್ವಾ ಅನ್ನೋದಕ್ಕೆ ವಿಚಾರ ಈಗ. ಯಾಕೆಂತ ಹೇಳಿದ್ರೆ ಎಲ್ಲರೂ ಈಗ ಇದರಲ್ಲಿ ಬಿಸಿ ಇದ್ರು. ಎಲ್ಲ ಈಗ ಪೌರ ಕಾರ್ಮಿಕರದ್ದು ಮತ್ತೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಭೋಜನದ ವಿರಾಮ ಕೂಡ ಕಂಪ್ಲೀಟ್ ಆಗಿರೋ ಅಂತದ್ದು. ಅಂದ್ರೆ ಮುಂದಿನ ಹಂತಕ್ಕೆ ಈಗ SIT ರೆಡಿ ಇರುವಂತದ್ದು, ಅವರು ಪೌರ ಕಾರ್ಮಿಕರು ರೆಡಿ ಇದ್ದಾರೆ. ಆದ್ರೆ ಎಸಿ ಈಗ ಏನು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಕಿಸ್ ಏನಿದ್ದಾರೆ ಅವರ ಒಂದು ಅನುಮತಿಗೆ ಕಾಯ್ತಾ ಇದ್ದಾರೆ. ಅವರು ಏನು ಒಪಿನಿಯನ್ ಕೊಡ್ತಾರೆ. ಸೊ ಗೋಹೆಡ್ ನೀವು 7ನೇದು ಕೂಡ ಮಾಡಿ ಅಂತ ಹೇಳಿದ್ರೆ ಅವ್ರು ರೆಡಿ ಇದ್ರೆ ಇವರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಎಸಿ ಯಾವುದೇ ರೀತಿ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ, ಯಾವುದೇ ರೀತಿ ಅವರ ಅಭಿಪ್ರಾಯವನ್ನ ತಿಳಿಸಿಲ್ಲ. ಸೊ ಅದರಿಂದಾಗಿ ಈಗ 6ಕ್ಕೆ ಸದ್ಯಕ್ಕೆ ಸ್ಟಾಪ್ ಆಗಿದೆ. 7ನೇದು ಇನ್ನ ಆರಂಭ ಆಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ನೋಡ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಏನು ಸಮಯ ಒಂದು ಮೂರು ಮುಕ್ಕಾಲು ಟೈಮ್ ಆಗೋಯ್ತು. ಇನ್ನ 6 ಗಂಟೆವರೆಗೂ ಮಾತ್ರ ಅಗಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದರಿಂದ ನಿರ್ಧಾರ ಮಾಡ್ತಾರೆ. ಅಂದ್ರೆ ಟೈಮ್ ಲಿಮಿಟ್ ಸಾಕಾಗುತ್ತಾ ಏನು ಅನ್ನೋದು ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಸದ್ಯಕ್ಕೆ ಇನ್ನೊಂದು 1/4 ಗಂಟೆ ಅರ್ಧ ಗಂಟೆ ಒಳಗಡೆ 7ನೇದಕ್ಕೆ ಅಗಿತಾರ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಚೈತ್ರ. ಓಕೆ, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ. ಒಟ್ಟು 6ನೇ ಸ್ಥಳದಿಂದ 7ನೇ ಸ್ಥಳಕ್ಕೆ ಹೋಗ್ತಾರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಎಸಿ ಪರ್ಮಿಷನ್ ನಂತರದಲ್ಲಿ ಇದ್ರ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು. ಇದಾಗಲೇ ಅದನ್ನ ಒಂದು ಸಂರಕ್ಷಿತ ಪ್ರದೇಶ ಅನ್ನೋದಾಗಿನೂ ಕೂಡ ಮಾರ್ಕ್ ಮಾಡಲಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅಲ್ಲಿ ಅಗೆಯುವಂತ ಸಂದರ್ಭಗಳಿದ್ದಾಗ ಹೇಳ್ತಾ ಇದ್ರು ಅದಕ್ಕೂ ಕೂಡ ಒಂದು ಪ್ರೊಸೀಡಿಂಗ್ಸ್ ಇರುತ್ತೆ, ಕೋರ್ಟ್ ಪರ್ಮಿಷನ್ಗಳಿಗೆ ಬೇಕಿರುತ್ತೆ. ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಡೀಬಹುದು ಅನ್ನೋದಾಗಿ ಹೇಳ್ತಾ ಇದ್ರು. ಎಸ್, ನಮ್ಮ ಜೊತೆಗೆ ಆಗಲೇ FSL ಅಧಿಕಾರಿಗಳು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ರು. FSL ಎಕ್ಸ್ಪರ್ಟ್ಸ್ ಆಫ್ ಕೋರ್ಸ್ ಯಾವ ರೀತಿಯಾಗಿರುತ್ತೆ ಇದರ ಪ್ರೊಸೀಜರ್ ಅನ್ನೋದಾಗಿ ಹೇಳ್ತಾ ಇದ್ರು. ಜೊತೆಗೆ ದಿನೇಶ್ ರಾವ್ ಕೂಡ ಮತ್ತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಸರ್, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಮಾತನಾಡುವಂತ ಪ್ರಯತ್ನ ಮಾಡಿ. ಕೇಳಿಸ್ತಾ ಇದೆ, ನಿಮ್ದು ಕೇಳಿಸ್ತಾ ಇದೆ. ರೈಟ್. ನೀವು ಮಾತನಾಡಿದ ನಂತರ ಮತ್ತೊಂದಷ್ಟು ಬೆಳವಣಿಗೆ ಆಯಿತು. ಒಟ್ಟು 10 ದೇಹದ ಭಾಗಗಳ ಮೂಳೆಗಳು ಪತ್ತೆಯಾಗಿದೆ, 10 ಮೂಳೆಗಳು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ನಂಬರ್ಸ್ಗಳು ರೈಸ್ ಆಗ್ತಾ ಇರೋದು ಯಾವ ರೀತಿಯಾಗಿ FSLಗೆ ಹೆಲ್ಪ್ ಆಗುತ್ತೆ ಏನು ಅನ್ನುವಂಥದ್ದು ದಿನೇಶ್ ಅವರೇ? ಅಲ್ಲ, ಈಗ ನೋಡಿ, ಮನುಷ್ಯನಿಗೆ ಸೇರ್ಪಟ್ಟಿದ್ದ ಮೂಳೆಗಳು ಎಷ್ಟು ಶೇಖರಣೆ ಆಗುತ್ತೆ ಅಷ್ಟು ತನಿಖೆಗೆ ಹೆಲ್ಪ್ ಆಗುತ್ತೆ.
ಓಕೆ. ಸೊ ನಾನು ಮೊದಲೇ ಹೇಳಿದೆ, 2 ಮೂಳೆ ಸಿಕ್ಕಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅಗೇನ್ ಯಾವ ಮೂಳೆ ಸಿಕ್ಕಿದೆ ಅದು ಇಂಪಾರ್ಟೆಂಟ್, ಯಾವ ಮೂಳೆ ಸಿಕ್ಕಿದೆ. ಸೊ ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ ತಲೆ ಬುರುಡೆ ಮತ್ತು ನಮ್ಮ ಸೊಂಟದ ಮೂಳೆ ಅದೇನಾದ್ರೂ ಸಿಕ್ಕಿದ್ರೆ ದ ಏಜ್ ಅಂಡ್ ಸೆಕ್ಸ್ ಅಕ್ಯುರಸಿ ವಿಲ್ ಬಿ ನಿಯರ್ಲಿ ಅರೌಂಡ್ 95 to 100% ಅಂತ ಹೇಳ್ಬೋದು. ಬರೇ ಕೈಕಾಲಿನ ಮೂಳೆ ಸಿಕ್ಕಿದ್ರೆ ಏಜ್ ಅಕ್ಯುರಸಿ ಇಸ್ ಹಾರ್ಡ್ಲಿ ಅರೌಂಡ್ 60%. ಬೆನ್ನಿನ ಮೂಳೆ ಮತ್ತೆ ಈ ಪಕ್ಕೆ ಮೂಳೆ ಅಂತದ್ ಸಿಕ್ಕಿದ್ರೆ ಏಜ್ ಅಕ್ಯುರೇಸಿ ವಿಲ್ ಬಿ ನಾಟ್ ಮೋರ್ ದೆನ್ 30-40%. ಸೊ ಅದಕ್ಕೆ ಯಾವ ಮೂಳೆ ಸಿಕ್ಕಿದೆ ಅದು ಆಧಾರದ ಮೇಲೆ ನಮ್ಮ ಒಪಿನಿಯನ್ ಮತ್ತೆ ಕನ್ಕ್ಲೂಷನ್ಸ್ ಡ್ರಾ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಓಕೆ ಓಕೆ ದಿನೇಶ್ ಸರ್, ನಿಮ್ಮನ್ನ ಮಾತಾಡಿಸ್ತಾ ಹೋಗ್ತೀನಿ. ಇನ್ನು ನಮ್ಮ ಜೊತೆ ಡಾಕ್ಟರ್ ಚಂದ್ರಕಾಂತ್ ಅವರು ಕೂಡ ಇದ್ರು. ಡಾಕ್ಟರ್, ನೀವು ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ರಿ, ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಏನು ಅಂತ ಹೇಳಿ. ಬಟ್ ಈ ಒಂದು ಪ್ರಕರಣದಲ್ಲಿ ತುಂಬಾ ಡಿಫಿಕಲ್ಟೀಸ್ ಅಂತ ಅಂದ್ರೆ ಆತ ಹೇಳ್ತಾ ಇರುವಂಥ ಪ್ರಕಾರದಲ್ಲಿ ಸಾಕಷ್ಟು ಶವಗಳಿದೆ ಅನ್ನುವಂಥದ್ದು, ಅದು ಒಂದು ಕೇಸ್ಗೆ ಸಾಕ್ಷಿ ಅನ್ನುವಂತಹ ರೀತಿಯಲ್ಲಿ ಕಲೆ ಹಾಕಲಾಗ್ತಾ ಇರುವಂತಹ ವಿಚಾರದಲ್ಲಿ ಈಗ ಮೇನ್ ಆಗಿ ಎಷ್ಟೆಲ್ಲ ಸಾಕ್ಷ್ಯಗಳು ಅದರಿಂದ ನಮಗೆ ಲಭ್ಯ ಆಗ್ಬೋದು, ಈ ಕೇಸ್ಗೆ ಎಷ್ಟು ಸಹಾಯಕ ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳಿ ಡಾಕ್ಟರ್. ಹಲೋ ಡಾಕ್ಟರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಚಂದ್ರಕಾಂತ್, ಡಾಕ್ಟರ್ ಚಂದ್ರಕಾಂತ್. ಎಸ್, ಈ ಒಂದು ಕೇಸ್ ಮಾತಾಡಿ. ಈ ವ್ಯಕ್ತಿ ಈಗ ಹೇಳಿ ಮೇಡಮ್, ಸಾರಿ ಇಂಟರಪ್ಷನ್. ಇಲ್ಲ ಡಾಕ್ಟರ್, ಎಕ್ಸ್ಪ್ಲೈನ್ ಮಾಡಿ, ನಿಮ್ಮ ಮಾತನ್ನೇ ನಿರೀಕ್ಷೆ ಮಾಡ್ತಾ ಇದ್ವಿ, ಎಕ್ಸ್ಪ್ಲೈನ್ ಮಾಡಿ. ಸೊ ಯಾವಾಗಲೂ ಈ ಎಕ್ಸಿಮೇಷನ್ ಕೇಸಸ್ನಲ್ಲಿ ಏನಾಗುತ್ತೆ ಅಂತಂತಂದರೆ, ಯೂಶಲಿ ನಾವು ಆಲ್ರೆಡಿ ಬರೀ ಮಾಡಿದಂಥ ಬಾಡಿ ಇನ್ ಕೇಸ್ ಆಫ್ ಮೆಡಿಕಲ್ ಲೀಗಲ್ ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಹೆಡ್ ಸ್ಟೋನಿಂದ ಬಂದು ಪೊಲೀಸ್ ಐಡೆಂಟಿಫೈ ಮಾಡಬೇಕಾಗುತ್ತೆ. ಈ ಕೃತ್ಯದಲ್ಲಿ ಇನ್ವಾಲ್ವ್ ಆದಂಥ ಈ ವ್ಯಕ್ತಿನೇ ಸ್ವತಃ ತಾವೇ ಬಂದು ಈ ಇನ್ಫಾರ್ಮೇಷನ್ ಕೊಡ್ತಿರೋದ್ರಿಂದ ಸೊ ಅವರೇ ಯಾವುದೇ ರೀತಿಯಾದಂಥ ಒಂದು ಹೆಡ್ ಸ್ಟೋನ್ ಆಗಲಿ ಮತ್ತೊಂದಾಗಲಿ ಏನು ಅಲ್ಲೇನು ಇಟ್ಟಿರೋದಿಲ್ಲ. ಸೊ ಸಾಕಷ್ಟು ಆದಷ್ಟು ಮಾಹಿತಿನ ಇವ್ರ ಹತ್ರನೇ ಕೂಡ ನಾವು ಸಂಗ್ರಹಿಸಬೇಕಾಗೋದು ಒಂದು ಒಳ್ಳೆಯ ಕಾರ್ಯ ಅಂತ ನನಗೆ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಅವರೇ. ಬಹಳ ವಿವರವಾಗಿ ಜೊತೆಗೆ ಮಾಡೆಲ್ ಸಮೇತವಾಗಿ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಕೊಟ್ರಿ. ಯಾವ ರೀತಿಯಾಗಿ FSL ವರ್ಕ್ ಆಗುತ್ತೆ, ಜೊತೆಗೆ ಆ ಡಿಫ್ರೆನ್ಸ್ಗಳನ್ನ ಯಾವ ರೀತಿಯಾಗಿ ಕಂಡುಕೊಳ್ಳಲಾಗುತ್ತೆ ಅಂತ. ಇನ್ನು ದಿನೇಶ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ದಿನೇಶ್ ರಾವ್ ಅವರೇ, ಒಂದು ವಾರ ಆದಾಗ ಸಿಕ್ಕಿರುವಂಥ ಡೆಬ್ರಿ ಆಗಿರ್ಬೋದು, ಅದು ಹೇಗೆ ಸಹಾಯ ಆಗುತ್ತೆ, ಜೊತೆಗೆ ಅಸ್ಥಿ ಪಂಜರಗಳು ಈ ರೀತಿಯಾದಂಥ ಪ್ರಕರಣಗಳನ್ನು ಬೇರಿಸುವಲ್ಲಿ FSL ಅದಕ್ಕೆ ಯಾವ ರೀತಿಯಾಗಿ ಸಹಾಯ ಆಗುತ್ತೆ, ಇದೆಲ್ಲವನ್ನೂ ಕೂಡ ನೀವು ಹಿಂದಿನಿಂದಲೂ ಕೂಡ ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಸಿಕ್ಕಿರುವಂಥ ಮೂಳೆಗಳು ಹೇಗೆ ಸಹಾಯ ಆಗುತ್ತೆ ಅದರ ವಿವರವನ್ನ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. 6ನೇ ಪಾಯಿಂಟ್ ನಲ್ಲಿ ಈಗಾಗಲೇ SIT ಪರಿಶೀಲನೆ ಮುಕ್ತಾಯ ಆಗಿದ್ದು 7ನೇ ಜಾಗದಲ್ಲೂ ಕೂಡ ಶೋಧ ನಡೆಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ AC ಮೊರೆ ಹೋಗಿದ್ದಾರೆ. AC ನಿರ್ಧಾರದ ಮೇಲೆ 7ನೇ ಪಾಯಿಂಟ್ ನಲ್ಲೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಡಾಕ್ಟರ್ ದಿನೇಶ್ ಅವರು. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ಬೇಕು ಅನ್ಸುತ್ತೆ, ಯಾಕಂದ್ರೆ ಈ ಮೂಳೆಗಳ ಮೇಲೆ ಈ ಕೇಸ್ ಡಿಪೆಂಡ್ ಆಗಿರುವಂತಹ ಕಾರಣದಿಂದಾಗಿ FSL ಟೀಮ್ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದೇ ಈಗಿರುವಂತಹ ದೊಡ್ಡ ಮಟ್ಟದ ಒಂದು ನಿರೀಕ್ಷೆ ಪ್ರಶ್ನೆ ಆಗಿರೋದ್ರಿಂದ ಡಾಕ್ಟರ್ ದಿನೇಶ್ ಅವರೇ ಈಗಾಗಲೇ ಹೇಳ್ತಾ ಇರೋ ಹಾಗೆ 10 ಮೂಳೆಗಳು ಲಭ್ಯ ಆಗಿದೆ ಅಂತ ಹೇಳಿ, ಅದು 10 ಭಾಗಗಳದ್ದು ಅಂತ ಇಲ್ಲ, ಅಲ್ಲಲ್ಲಿ ಪುಡಿಗಟ್ಟಿರುವಂತಹ ಮೂಳೆಗಳು ಕೂಡ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ಪುಡಿಗಟ್ಟಿರೋ ಮೂಳೆಯಿಂದಲೂ ಕೂಡ ನಾವು ಅಂದ್ರೆ ಏನಾಗಿರಬಹುದು ಅನ್ನೋದನ್ನ ಕಲೆ ಹಾಕೋದಕ್ಕೆ ಸಾಧ್ಯವಾಗುತ್ತಾ? ಡೆಫಿನೆಟ್ಲಿ, ಬಟ್ ಒಂದು ಇಟ್ ಡಿಪೆಂಡ್ಸ್. ಈ 10 ಮೂಳೆಗಳು ಏನ್ ಸಿಕ್ಕಿದೆ, ದೇಹದ ಯಾವ ಭಾಗದ ಮೂಳೆ, ಪ್ಲಸ್ ಈ 10 ಮೂಳೆಗಳು ಒಂದೇ ಮನುಷ್ಯನಿಗೆ ಸಂಬಂಧಪಟ್ಟಿದ್ದೋ ಇಲ್ವೋ ಅದು ಇಂಪಾರ್ಟೆಂಟ್. ಆಮೇಲೆ ಮೂರನೇದು, ಈ 10 ಮೂಳೆಗಳಲ್ಲಿ ಎಲ್ಲ ಮನುಷ್ಯನಿಗೆ ಸಂಬಂಧಪಟ್ಟಿದ್ದ ಇಲ್ಲ ಪ್ರಾಣಿಗಳಿಗೆ ಏನಾದ್ರೂ ಸಂಬಂಧಪಟ್ಟಿದ್ದ ಮೂಳೆಗಳೇನಾದ್ರೂ ಮಿಕ್ಸ್ ಆಗಿದೆಯಾ? ಯಾಕಂದ್ರೆ ನೋಡಿ, ಈ ತರ ಎಕ್ಸುಮೇಷನ್ ಪ್ರೋಸೆಸ್ ಈ ತರ ಪಬ್ಲಿಕ್ ಬರಿಯಲ್ ಪ್ಲೇಸಸ್ ಅಲ್ಲಿ, ಯಾಕಂದ್ರೆ ಇದು ನೋನ್ ಪ್ಲೇಸ್ ಫಾರ್ ಡಿಸ್ಪೋಸಲ್ ಆಫ್ ದ ಅನ್ಕ್ಲೇಮ್ ಬಾಡೀಸ್. ಅಂದ್ರೆ ಅನಾಥ ಶವಗಳನ್ನ ಈ ಜಾಗದಲ್ಲಿ ಹೂಳ್ತಿದ್ರು ಅಂತ ಜನರು ಹೇಳ್ತಿದ್ದಾರೆ, ಪೊಲೀಸವ್ರಿಗೂ ಗೊತ್ತು. ಸೊ ಆ ಉದ್ದೇಶದಿಂದ ಹೇಳ್ತಾ ಇದೀನಿ, ನಾವು ಈ ತರ ಪ್ರಕ್ರಿಯೆಗಳು ಮಾಡ್ಬೇಕಾದ್ರೆ ಸುಮಾರು ಸಲ ನಮ್ಗೆ ಈ ತರನೇ ಮೂಳೆಗಳು ಸಿಗತ್ತೆ, ಬೇರೆ ಬೇರೆ ಮನುಷ್ಯರುಗಳು ಸಿಗುತ್ತೆ. ಅವಾಗ ಅದಕ್ಕೆ ತನಿಖೆನಲ್ಲಿ ಏನಾಗ್ತದೆ, ನಾವು ಇದು ಒಬ್ಬರೇ ಮನುಷ್ಯನಿಗೆ ಸೇರಿದ್ಯಾ ಇಲ್ಲ ಬೇರೆಯವ್ರು ಸೇರಿದ್ಯಾ ಅಂತ ಅದು ಗೊತ್ತಾಗತ್ತೆ. ಪ್ಲಸ್ ಈ 10 ಮೂಳೆಗಳು ಒಬ್ಬರಿಗೆ ಸಂಬಂಧಪಟ್ಟದಲ್ಲಿ ಅವಾಗ ಇದು ಯಾವ ಮೂಳೆ ಆಧಾರದ ಮೇಲೆ ದ ಅಕ್ಯುರೇಸಿ ಆಫ್ ಏಜ್ ಅಂಡ್ ಸೆಕ್ಸ್ ಕ್ಯಾನ್ ಬಿ ಡಿಟರ್ಮೈನ್ಡ್. ಬಟ್ ಡೆಫಿನೆಟ್ಲಿ ಈಗ ಸಿಕ್ಕಿರ್ತಕ್ಕಂಥ ಮೂಳೆನಲ್ಲಿ ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ಅದರ ಅಬ್ಸರ್ವೇಷನ್ಸ್ ಮತ್ತೆ ಎವ್ಯಾಲ್ಯೂಯೇಷನ್ ಮತ್ತೆ ಎಕ್ಸಾಮಿನೇಷನ್ ಮಾಡಿ ಕನ್ಕ್ಲೂಷನ್ ಮಾಡಿ
ಅದನ್ನ ಪೊಲೀಸರಿಗೆ ಆ ಇನ್ಫಾರ್ಮೇಶನ್ ಅವರು ಅದೇ ಆಧಾರದ ಮೇಲೆ, ರಿಪೋರ್ಟ್ ಆಧಾರದ ಮೇಲೆ ಅವರು ಮುಂದಿನ ತನಿಖೆ ಇದು ಮಾಡ್ತಾರೆ. ಎಸ್ಪೆಷಲಿ DNA ಸ್ಯಾಂಪಲ್ಸ್ ದಟ್ ಶುಡ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದ ಇನ್ವೆಸ್ಟಿಗೇಷನ್. ಈ ಪ್ರಾಕೃತಿಕ ಲಕ್ಷಣಗಳು, ಆ ಪರಿಸರ ಯಾವ ರೀತಿಯಾಗಿದೆ ಅದು ಕೂಡ FSL ಗೆ ಸಹಾಯ ಆಗುತ್ತಾ, ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತಾ ಈ ಅಸ್ಥಿ ಪಂಜರಗಳ ಪಳೆಯುಳಿಕೆಗಳಲ್ಲಿ? ಅಬ್ಸಲ್ಯೂಟ್ಲಿ ನೋಡಿ, ಅಲ್ಲಿರ್ತಕ್ಕಂಥ ಜಾಗ ನೀರಿ ಅಂದ್ರೆ ತೇವಾಂಶ ಜಾಸ್ತಿ ಇರ್ತಕ್ಕಂಥ, ನೀರಿನ ಅಂಶ ಜಾಸ್ತಿ ಇರ್ತಕ್ಕಂಥ ಮಣ್ಣು, ಪ್ಲಸ್ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ, ಅಂದ್ರೆ ಈ ಗಿಡಗಳು ಇಂಥವೆಲ್ಲ ಜಾಸ್ತಿ ಇರೋದ್ರಿಂದ ದೇಹ ಬೇಗ ಕೊಳೆಯತ್ತೆ. ಎಲ್ಲಿ ನೀರಿನ ಅಂಶ ಮತ್ತೆ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ, ಪ್ಲಾಂಟ್ ಮ್ಯಾಟರ್ಸ್, ಅವಾಗ ಏನಕ್ಕೆ ದೇಹ ಬೇಗ ಕೊಳೆಯತ್ತೆ. ಅಂದ್ರೆ ಸ್ಕೆಲಿಟನೈಸೇಷನ್ ಪ್ರೋಸೆಸ್ ಬೇಗ ಆಗತ್ತೆ, ಮೂಳೆಗಳು ಬೇಗ, ಮನುಷ್ಯರ ಸಾಫ್ಟ್ ಟಿಶ್ಯೂಸ್ ಬೇಗ ಡೆಸಿಮೇಟ್ ಆಗಿ ಮೂಳೆಗಳು ಫಾರ್ಮೇಶನ್ಸ್ ಬೇಗ ಆಗತ್ತೆ. ಆಮೇಲೆ ಆ ಸಾಯಿಲ್ ಆಲ್ಸೋ ವಿಲ್ ಬಿ ಅಸಿಡಿಕ್, ಅದರಿಂದ ಸೊ ಸ್ಕೆಲಿಟನೈಸೇಷನ್ ಪ್ರೋಸೆಸ್ ಜಾಸ್ತಿ ಆಗುತ್ತೆ. ಬಟ್ ಒಂದಂತೂ ನಿಜ, ಅಲ್ಲಿರ್ತಕ್ಕಂಥ ಈ ತರ ಜಾಗದಲ್ಲಿ ಮಣ್ಣು ಎರೋಷನ್ ಅಂತೀವಿ, ಅಂದ್ರೆ ಮಳೆ ಬಂದು ಜೋರಾಗಿ ಮಳೆ ಬಂದಾಗ ಬೇರೆ ಕಡೆಯಿಂದ ಮಳೆ ವಾಟರ್ ಫ್ಲೋ ಆಗಿ ಮೇಲಿರ್ತಕ್ಕಂಥ ಮಣ್ಣು ಕೆಳಗಿನ ಜಾಗಕ್ಕೆ ಹೋಗುತ್ತೆ. ಕೆಳಗಿನ ಜಾಗದಲ್ಲಿ ಇರ್ತಕ್ಕಂಥ ಮಣ್ಣೆಲ್ಲ ನೀಟಾಗಿ ಆ ನದಿ ಕಡೆ ಹೋಗುತ್ತೆ. ಇಲ್ಲ ಅಂದ್ರೆ ಕೆಲವು ಟೈಮಲ್ಲಿ ಆಗುತ್ತೆ, ಬೇರೆ ಕಡೆಯಿಂದ ಬಂದು ಮಣ್ಣು ಅಲ್ಲಿ ಡೆಪಾಸಿಟ್ ಆಗುತ್ತೆ. ಸಾಯಿಲ್ ಎರೋಷನ್ ಮತ್ತೆ ಸಾಯಿಲ್ ಡೆಪಾಸಿಷನ್ ಅಂತೀವಿ. ಅದರ ಆಧಾರದ ಮೇಲೆ ನಾವು ಅಲ್ಲಿ ಅವರು 5 ಅಡಿ, ನಾವು ಉಳಿದಾಗ 5 ಅಡಿ ಇತ್ತು, ಈಗ 7 ಅಡಿ ಆಗಿದ್ರು ಆಶ್ಚರ್ಯ ಇಲ್ಲ, ಇಲ್ಲ 3 ಅಡಿ ಆಗಿದ್ರು ಆಶ್ಚರ್ಯ ಇಲ್ಲ. ಸೊ ದಟ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಈ ತರ ಜಾಗದಲ್ಲಿ. ಒಂದೆರಡು ವರ್ಷಗಳಲ್ಲ ಡಾಕ್ಟರ್, ಒಂದು 10-15 ವರ್ಷಗಳು ಅಂತ ಹೇಳಿದ್ರೆ ಒಂದು ಗಿಡ ಬೆಳೆದು ಮರ ಆಗಬಹುದು. ಸೊ ಆ ರೀತಿಯಾಗಿ ಸ್ಕೆಲಿಟನ್ ಮೇಲೆ ಬೆಳೆದಿರುವಂತಹ ಮರಗಳು ಇದೇನಾದ್ರೂ ವ್ಯತ್ಯಾಸಗಳು ಬೀಳುತ್ತಾ ಅಂತ ಹೇಳಿದ್ರೆ, ಪಳೆಯುಳಿಕೆಗಳು ಚದುರಿ ಹೋಗೋ ಹಾಗೆ ಏನಾದ್ರೂ ಮಾಡುತ್ತಾ, ಹೇಗೆ ಡಾಕ್ಟರ್? ಅಲ್ಲ, ಈಗ ನೋಡಿ, ಆಗಾಗ ಏನಾದ್ರೂ ನೀವು ಹೇಳ್ದಾಗೆ ಅಲ್ಲಿ ಏನಾದ್ರೂ ಮರನೇ ಬೆಳ್ಕೊಂಡಿದ್ರೆ ಡೆಫಿನೆಟ್ಲಿ ದಟ್ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಮೂಳೆದು ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್, ಸ್ವಲ್ಪ ಆಚೆ ಈಚೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ಓನ್ಲಿ ಪಾಸಿಬಿಲಿಟಿ. ಬಟ್ ದಟ್ ಈಸ್ ಅ ವೆರಿ ರೇರ್ ಪಾಸಿಬಿಲಿಟಿ. ಈ ತರ ಸನ್ನಿವೇಶ ನಾನು ನೋಡಿದಿಲ್ಲ, ಬಟ್ ಆಗ ಚಾನ್ಸಸ್ ಇದೆ. ಒಂದು ಅಷ್ಟು 15-20 ವರ್ಷ ತುಂಬಾ ಬೃಹದಾಕಾರದ ಮರ ಆಗೋದಿಲ್ದಿದ್ರು ಕೆಲವು ಗಿಡಗಳೆಲ್ಲ ದೊಡ್ಡದಾಗಿ, ಬಟ್ ಏನಂದ್ರೆ ಲೊಕೇಶನ್ ಆಫ್ ದ ಗ್ರೇವ್ಗೆ ತೊಂದರೆ ಆಗತ್ತೆ. ಇಲ್ಲೇ ಜಾಗದಲ್ಲಿ ಊತಿಟ್ಟೆ ಅಂತ ಹೇಳದಲ್ಲ, ಅದಕ್ಕೆ ತೊಂದರೆ ಆಗತ್ತೆ ಹೊರತು, ಬಟ್ ಅಗಿಲಿಕ್ಕೆ ಅದಕ್ಕೂ ತೊಂದರೆ ಆಗತ್ತೆ. ಅಲ್ಲ, ಮೂಳೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಹೇಳಿದ್ರಿ ನೀವು. ಆದ್ರೆ ಈಗ ನೀವು ಸಾಲಿಡ್ ಅಂದ್ರೆ ಸಾಯಿಲ್ ಅಸಿಡಿಕ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ, ಅದು ಕೂಡ ಏನಾದ್ರೂ ಮೂಳೆ ಮೇಲೆ ಪರಿಣಾಮ ಬೀರ್ಬೋದಾ? ಅದರಿಂದ ಏನಾದ್ರೂ ತನಿಖೆಯಲ್ಲಿ ವ್ಯತ್ಯಾಸಗಳು ಆಗಬಹುದಾ, ಹೇಗೆ ಅಂತ? ಇಲ್ಲ, ಸಾಯಿಲ್ ಅಸಿಡಿಕ್ ಆದಾಗ ಏನಾಗತ್ತೆ ಅಂದ್ರೆ ಮಾಂಸಖಂಡಗಳು ಬೇಗ ಕರಗತ್ತೆ ಅಷ್ಟೇ. ಬಟ್ ಮೂಳೆಗಳ ಮೇಲೆ ಆ ಮೂಳೆಗಳು ಇದ್ದೇ ಇರ್ತದೆ. ಆ ಮೂಳೆಗಳು ನೋಡಿ, ಇನಿಷಿಯಲಿ ಏನಾಗುತ್ತೆ, ಮೂಳೆ ಬಿಳಿ ಆಗಿರೋದಿಲ್ಲ, ಇಟ್ ವಿಲ್ ಬಿ ಅ ಗ್ರೇ ಕಲರ್. ಬಟ್ ಡಿಕಂಪೋಸಿಷನ್ ಪ್ರೋಸೆಸ್ ಆಗಿ ಈ ಒಂದು ಮಾಂಸಖಂಡಗಳೆಲ್ಲ ಕರಗ್ತಾ ಹೋದಾಗ ಆ ಮೂಳೆಗಳು ಕರ್ರಗಾಗ್ಬಿಡುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಥರ್ಮಲ್ ಡಿಕಂಪೋಸಿಷನ್ ಅಂತೀವಿ ನಾವು. ಆ ತರ ಕರ್ರಗಾದಾಗ ಅದಾದ ನಂತರ ಸುಮಾರು ವರ್ಷಗಳ ನಂತರ ಇನ್ನ ಬಿಳಿ ಒಂಥರ ದಂತ ಕಲರ್ ಬರ್ತದೆ. ಸೊ ಈ ಕಲರ್, ಇದರ ಆಧಾರದ ಮೇಲೆ ನಾವು ಹೇಳ್ತೀವಿ ಇದು ಎಷ್ಟು ವರ್ಷದ ಹಳೇದು. ಆಮೇಲೆ ಈ ದೇಹದ ಮಾಂಸಖಂಡಗಳು, ಫ್ಯಾಟ್ ಇದೆಲ್ಲ ಕರಗ್ದಾಗ ಮೂಳೆಗಳ ಮೇಲೆ ಒಂಥರ ಎಣ್ಣೆ ತರ ಪದಾರ್ಥ, ಗ್ರೀಸಿ ನಾನ್ ಗ್ರೀಸಿ ಅಂತೀವಿ, ಅದೆಲ್ಲ ಇರುತ್ತೆ. ಅದರ ಆಧಾರದ ಮೇಲೂ ಇದು ಎಷ್ಟು ವರ್ಷದ ಮೂಳೆ ಅಂತಾನು ನಾವು ಹೇಳಲಿಕ್ಕೆ ಬರ್ತದೆ. ವರ್ಷಗಳ ಲೆಕ್ಕ 5-6 ವರ್ಷ, 5-10 ವರ್ಷ, 10-15, 10-20 ವರ್ಷ ಈ ತರ ಹೇಳಲಿಕ್ಕೆ ಬರ್ತದೆ. ಬರೇ 6 ವರ್ಷ, 7 ವರ್ಷ, 8 ವರ್ಷ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗತ್ತೆ. ರೈಟ್. ಇವಾಗ 5 ಪಾಯಿಂಟ್ಗಳಲ್ಲಿ ಡಾಕ್ಟರ್, 5 ಪಾಯಿಂಟ್ಗಳಲ್ಲಿ ಏನಂದ್ರೆ ಏನೂ ಸಿಕ್ಕಿರ್ಲಿಲ್ಲ, ಅದಕ್ಕೇನ್ ಕಾರಣ ಅಂತ ಹೇಳ್ಬೋದು? ಓಕೆ, ಮೇಲ್ನೋಟಕ್ಕೆ ದೂರದಾರ ಬಹಳ ವರ್ಷಗಳ ಹಿಂದಾಗಿರೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಚೇಂಜಸ್ಗಳಾಗಿರ್ಬೋದು, ಅಥವಾ ಆತ ಮರ್ತಿರ್ಬೋದು, ಇವೆಲ್ಲ ಮೇಲ್ನೋಟಕ್ಕೆ ಕಾಣುವಂಥದ್ದು. ಬಟ್ ಟೆಕ್ನಿಕಲಿ ಆಸ್ ಅ FSL ಎಕ್ಸ್ಪರ್ಟ್ ನೀವೇನ್ ಹೇಳ್ತೀರಾ ಡಾಕ್ಟರ್? ನೋ, ಒಂದು ಏನಾಗಿದೆ ಅಂದ್ರೆ ಅವನ ಮೆಮೊರಿ ರಿಲೇಟೆಡ್ ಇಶ್ಯೂ ಅಷ್ಟೇ ಹೊರತು ಬಾಡಿ ಮಾಯ ಆಗೋದಿಲ್ಲ, ಆಮೇಲೆ ಮೂಳೆ ಕರಗೋಗೋದಿಲ್ಲ. ಸೊ ಇದೆರಡು ಕಡಖಂಡಿತವಾಗಿ ಹೇಳ್ತೀನಿ, ಬಾಡಿ ಮಾಯ ಆಗೋದಿಲ್ಲ, ಮೂಳೆ ಕರಗೋದಿಲ್ಲ. ಅವನು ಈ ಐಡೆಂಟಿಫೈ ಮಾಡೋದ್ರಲ್ಲಿ ತಪ್ಪು ಮಾಡಿದಾನೆ ಹೊರತು, ಅವನು ಹೇಳೋದ್ರಲ್ಲಿ ಸುಳ್ಳಾಗಿದೆ ಹೊರತು, ಬಟ್ ಅವನ ಜಾಗ ಬೇರೆದಿರ್ಬೋದು, ಅವ್ನು ಮರ್ತಿರ್ಬೇಕು. ಅವನು ಅದೇ ಹೇಳಿದ್ನಲ್ಲ, 15-20 ವರ್ಷ ಅಂದ್ರೆ ಹ್ಯೂಮನ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ನಾವು ಒಂದು ಮನೇನ ಐಡೆಂಟಿಫೈ ಮಾಡೋದೇ ಕಷ್ಟ ಆಗುತ್ತೆ, ಸುತ್ತಮುತ್ತ ಮನೆಗಳೆಲ್ಲ ಕನ್ಸ್ಟ್ರಕ್ಟ್ ಆದ್ಮೇಲೆ.
ಬಟ್ ಇಲ್ಲಿ ಸುತ್ತಮುತ್ತಲ ಇಷ್ಟು ಗಿಡ ಗಂಟೆ ಆಮೇಲೆ ಸಾಯಿಲ್ ಎರೋಷನ್ಸ್ ಎಲ್ಲ ಇರೋದ್ರಿಂದ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಎನಿ ಪರ್ಸನ್ ಟು ಪಿನ್ ಪಾಯಿಂಟ್ ಅ ಗ್ರೇವ್. ಅದು ಈ ವ್ಯಕ್ತಿನಲ್ಲಿ ನಡೆದಿದೆ ಅಂತ ಅನ್ಸುತ್ತೆ ಅಷ್ಟೇ. ಇವಾಗ ಅಲ್ಲಿ FSL ಅಧಿಕಾರಿಗಳಿದ್ದಾರೆ, ಬಟ್ ಅವ್ರಿಗೇನಾದ್ರೂ ಗೊತ್ತಾಗುತ್ತೆ ಇವಾಗ ಇಷ್ಟು 10 ಮೂಳೆಗಳು ಸಿಕ್ಕಿದೆಯಲ್ಲ, ಇದೆಲ್ಲ ಕೂಡ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ನಿರ್ಧಾರಕ್ಕೆ ಅವರು ಸ್ಥಳದಲ್ಲೇ ಬರೋದಕ್ಕೆ ಸಾಧ್ಯನಾ, ಇಲ್ಲ ಅದಕ್ಕೆ ಬೇಕಿರುವಂತ ಪರೀಕ್ಷೆಗಳಾಗಬೇಕಾ ಅಂತ? ಇಲ್ಲ, ಅಬ್ಸಲ್ಯೂಟ್ಲಿ ಆ ಸ್ಥಳದಲ್ಲಿ ಹೇಳ್ಬೋದು. ನೋಡಿ, ಇದು ಈಗ ನಮಗ್ ಗೊತ್ತಿರೋ ಹಾಗೆ ನಾವು ರುಟೀನ್ ಮಾಡೋದ್ರಿಂದ ಇದು ಯಾವ ದೊಡ್ಡ ಪ್ರಕ್ರಿಯೆ ಅಂತ ನನಗೆ ಅನ್ಸೋದಿಲ್ಲ. ಯಾಕಂದ್ರೆ ನನಗೆ ಇಷ್ಟು ಅನ್ಸುತ್ತೆ, ಎಷ್ಟು ಬೇಗ ನನ್ನ ತನಿಖಾದಾರಿಗೆ ನಾನು ಆ ಇನ್ಫಾರ್ಮೇಶನ್ ಕೊಡ್ತೀನಿ, ನನ್ನ ಒಂದು ಎಕ್ಸ್ಪೀರಿಯನ್ಸು ನನ್ನ ಆಧಾರದ ಮೇಲೆ ಬೇಗ ನಾವು ಇನ್ಫಾರ್ಮೇಶನ್ ಕೊಟ್ಟಾಗ ತನಿಖಾದಾರಿಗೆ ಸಹಾಯ ಆಗತ್ತೆ. ಸೊ ಆ ಉದ್ದೇಶದಿಂದ ಅಲ್ಲಿ ಒಂದು ಪ್ರಿಲಿಮಿನರಿ ಒಂದು ಒಪಿನಿಯನ್ ಅಬ್ಸರ್ವೇಷನ್ ಪೊಲೀಸವ್ರ ಹತ್ರ ಡಿಸ್ಕಸ್ ಮಾಡಿ ಫೈನಲ್ ಆಗಿ ಅದನ್ನ ತಗೊಂಡೋಗಿ ಒಂದು 3 ದಿನಗಳಲ್ಲಿ ಮ್ಯಾಕ್ಸಿಮಮ್ ವಿತಿನ್ 72 ಗಂಟೆ ಒಳಗೆ ರಿಪೋರ್ಟ್ ಕೊಡೋದು ಉತ್ತಮ. ಇಲ್ಲ ಅಂದ್ರೆ ತನಿಖೆ ಅದರಿಂದ ಹೋಲ್ಡ್ ಆಗೋದು, ಈಗಲೇ ಅಗಿಯದೇ ಇಷ್ಟ ಆಗಿದೆ, ಆಮೇಲೆ ಬಾಡಿ ಸಿಗದೇ ಇಷ್ಟು ಲೇಟ್ ಆಗಿದೆ ಅಂತದ್ರಲ್ಲಿ ರಿಪೋರ್ಟ್ ಕೊಡೋದು ತಿಂಗ್ಳುಗಟ್ಟೆ ಕಳೆದ್ರೆ ಪಾಪ SIT ಅವರು ಇದರಿಂದ ಅನುಭವಿಸುವ ತೊಂದರೆ ಹೇಳಲಿಕ್ತಿರೋದು ಅಷ್ಟಾಗ್ತದೆ. ಫೇರ್ ಪಾಯಿಂಟ್ ಡಾಕ್ಟರ್. ಎಷ್ಟೋ ಪ್ರಕರಣಗಳಲ್ಲಿ FSL ಬಹಳ ಮೇಜರ್ ಪಾತ್ರವನ್ನು ವಹಿಸುತ್ತೆ. ನೀವುಗಳು ಕೊಡುವಂತ ರಿಸಲ್ಟ್ ಎಷ್ಟೋ ಪ್ರಕರಣಗಳನ್ನ ಭೇದಿಸಿರೋದಿದೆ. ಬಟ್ ಇದರಲ್ಲಿ ಎಷ್ಟು ಹೋಪ್ ಇಟ್ಕೋಬಹುದು ನೀವು, ವರ್ಷಗಳು ಬಹಳ ಆಗಿರೋದ್ರಿಂದ? ಇಲ್ಲ, ಇದರಲ್ಲಿ ಜಾಸ್ತಿ ಆಗೋದಿಲ್ಲ. ಐ ಥಿಂಕ್ SIT ಅವನವ್ರಿಗೆ ಒಂದು ನಾನು ಸಜೆಸ್ಟ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ಇದು ಒಂದು ಡಾಕ್ಟರ್ಸ್ ಟೀಮು ಅಷ್ಟೇ ಒಂದು 4-5 ಟೀಮ್ ಮಾಡಿ, ಇವ್ರು ಹೇಳ್ತಾ ಇರೋದು 400 ಬಾಡಿ, ಅರೌಂಡ್ 400 ಬಾಡೀಸ್ ಅಗಿಯೋರ್ದು ಅಷ್ಟೇ ಒಂದು 4-5 ಟೀಮ್ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಸೈಮಲ್ಟೇನಿಯಸ್ ಆಗಿ ಅಗದು ಮಾಡಿದ್ರೆ ಒಂದು 3 ತಿಂಗಳಲ್ಲಿ ಕಂಪ್ಲೀಟ್ ಆಗತ್ತೆ. ಇಲ್ಲ ಅಂದ್ರೆ ಇವರು ಒಂದ್ ದಿನಕ್ಕೆ 2 ಬಾಡಿ ಅಂದ್ರೂ ಅರ್ಧ ವರ್ಷ ತಗೊಳುತ್ತೆ 400 ಬಾಡಿಗೆ. ಸೊ ಹಾಗೆ FSL ನಲ್ಲೂ ಅಷ್ಟೇ DNA ಪರೀಕ್ಷೆ ಮಾಡಕ್ಕೆ ಸಪರೇಟ್ ಯೂನಿಟ್ ಮಾಡಿ ಅವರು ಇಲ್ಲಿ ಬಂದಿರತಕ್ಕಂತ ಸ್ಯಾಂಪಲ್ಸ್ ಆದಷ್ಟು ಬೇಗ ಪರೀಕ್ಷೆ ಮಾಡಿ ಕೊಡ್ಲಿಕ್ಕೆ, ಯಾಕಂದ್ರೆ ಅವ್ರ ಹತ್ರ 100 ಕೇಸ್ ಪೆಂಡಿಂಗ್ ಇದೆ. ಅದರಲ್ಲಿ ಇದು ಸಪರೇಟ್ ಆಗಿ ಇದನ್ನ ಟ್ರೀಟ್ ಮಾಡಿ ಪ್ರಯಾರಿಟಿ ಬೇಸಿಸ್ ನಲ್ಲಿ ಮಾಡಿಕೊಟ್ಟಾಗ ತನಿಖೆಗೆ ಇವ್ರಿಗೆ ಬೇಗ ಮಾಡ್ಲಿಕ್ಕೆ ಸಹಾಯ ಆಗತ್ತೆ. ಇಲ್ಲ ಅಂದ್ರೆ ರೆಗ್ಯುಲರ್ ಪ್ರೋಸೆಸ್ ಅಲ್ಲಿ ಹೋದ್ರೆ ಇದು ಒಂದು 4-5 ವರ್ಷ ತನಿಖೆ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಈ ಮೂಳೆಗಳ ಹುಡುಕಾಟನೆ ತಡವಾಗ್ತಾ ಹೋದ್ರೆ ಮತ್ತೆ FSL ನಲ್ಲೂ ಕೂಡ ಡಿಲೇ ಆದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 400 ಬಾಡಿ ಅಂತ ಇವರು 3 ದಿನಕ್ಕೆ ಒಂದು 3 ಜಾಗದಲ್ಲಿ 4 ಜಾಗದಲ್ಲಿ ಹಾಕ್ತಿದ್ದಾರೆ ಅಂದ್ರೆ 400 ಬಾಡಿಗೆ ಹೆಚ್ಚು ಕಮ್ಮಿ 8 ತಿಂಗಳು ತಗೊಳುತ್ತೆ. ಸೊ ಅದಕ್ಕೆ ಈ ಸ್ಟ್ರಾಟಜಿ ಬದಲು ಮಾಡೋದು ತುಂಬಾ ಉತ್ತಮ. ಹೌದು, ಇವಾಗ 3 ದಿನಗಳಲ್ಲಿ ಆಗಿಯಲಾಗಿದ್ದು 6 ಪಾಯಿಂಟ್ಗಳು, 6ನೇ ಪಾಯಿಂಟ್ ನಲ್ಲಿ ಒಂದ್ ಸ್ವಲ್ಪ ಮೇಜರ್ ಟರ್ನ್ ಸಿಕ್ತು, ಮೂಳೆಗಳು ಸಿಕ್ಕಿರೋದ್ರಿಂದ. ಈ ಬಗ್ಗೆ ಡಾಕ್ಟರ್ ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ.